ನಮ್ಮ ಜೊತೆ ವೈಜನಾಥ್ ನೋಡೋದ ರೈತರು ಇದು ಕಮಠಾಣದಿಂದ ಕೇವಲ 3 ಕಿಲೋಮೀಟರ್ ಇರ್ತಕ್ಕಂಥ ನಾವು ಗದ್ದೆಯಲ್ಲಿದ್ದೀವಿ, ಹೊಲದಲ್ಲಿದ್ದೀವಿ. ನಮ್ಮ ಭಾಷೆ ಹೊಲ, ಬೆಂಗಳೂರು ಭಾಷೆ ಗದ್ದೆ ಅಂತಾರೆ. ಇಲ್ಲಿ ಸ್ಟ್ರಾಬೆರಿ ಬೆಳೀತಾ ಇದ್ದಾರೆ ಅಂತಂದರೆ ಇದು ಈ ಬೆಳೆ ನಮ್ಮಲ್ಲಿ ಬೆಳೀತಾ ಇದ್ದಿಲ್ಲ, ಏನು ನಮ್ಗೆ ಸಿಗ್ತಾ ಇದ್ದಿಲ್ಲ. ಮಾರ್ಕೆಟ್ನಲ್ಲಿ ತುಂಬ ಕಾಸ್ಟ್ಲಿ, 100 ರೂಪಾಯಿ ಮೇಲ್ಪಟ್ಟೆ ಅಂತಕ್ಕಂತಾರೆ ಇರ್ತಕ್ಕಂಥದ್ದು. ಇದು ತಿನ್ಬೇಕಾದ್ರೆ ಡಾಕ್ಟರ್ ಬರೀತಿದ್ರು, ಅದರ ಹುಡುಕಿ ಜನ ಅಲ್ಲಿ ಇಲ್ಲಿ ತರ್ತಾ ಇದ್ರು, ಅದಕ್ಕೆ ಬೀದರ್ ಬರ್ತಾ ಇದ್ದಾರೆ. ಇದಷ್ಟು ಇಷ್ಟು ಕಾಸ್ಟ್ಲಿ ಬೆಳೆ ನಮ್ಮ ಬೀದರಲ್ಲಿ ಬೆಳೀತಾನೆ ಇದ್ದಿಲ್ಲ, ಹವಾಮಾನ ಇಲ್ಲ. ಆದರೂ ಕೂಡ ಇವತ್ತು ನಮ್ಮ ಜನ ಇವತ್ತು ಸೇಬು ಬೆಳೀತಾ ಇದ್ದಾರೆ, ಮೋಸಂಬಿ ಬೆಳೀತಾ ಇದ್ದಾರೆ, ಸಂತ್ರ ಬೆಳೀತಾ ಇದ್ದಾರೆ, ಸ್ಟ್ರಾಬೆರಿ ಕೂಡ ಬೆಳೀತಾ ಇದ್ದಾರೆ. ವೈಜನಾಥ್ ಇಡೋದ ರೈತರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಬೆಳೆದ್ರು, ಎಷ್ಟು ಕಷ್ಟಪಟ್ಟರು ಅಂತಕ್ಕಂಥ ರೀತಿ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ ವೈಜನಾಥ್ ಇಡೋದವ್ರೆ. ಇವತ್ತು ಅವರು ನೋಡ್ಲಿಕ್ಕೆ ಡಾಕ್ಟರ್ ಸಿ ಅಂತ ಖ್ಯಾತ ಮಕ್ಕಳ ತಜ್ಞ ಬಂದಿದ್ದಾರೆ. TR ದೊಡ್ಡ ನಿವೃತ್ತ BE ಅವರು ಕೂಡ ಬಂದಿದ್ದಾರೆ. ಬಕ್ಕಪ್ಪ ನಾಗೋರ ಕೃಷಿ ಅಧಿಕಾರಿ ಬಂದರೆ ಅವ್ರ ಜೊತೆ ಇನ್ನೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವ್ರ ಹೆಸರನ್ನು ಗೊತ್ತಿಲ್ಲ, ಅದು ಕೂಡ ನೋಡಿ ಸಂತೋಷಪಟ್ಟು ಇವತ್ತು ಎಳಮಸಿ ದಿವಸ ಬಜ್ಜಿ ಕಣಲಿ ಅದು ಏನು ವಿಶೇಷ ಆಗಿರ್ತಕ್ಕಂಥದ್ದು. ಜೋಳದ ಅನ್ನ ಇರ್ತದೆ, ಬಿಳಿಯ ಅನ್ನ ಇರ್ತದೆ, ಹುಗ್ಗಿ ಇರ್ತದೆ, ಆರು ತುಪ್ಪ ಇರ್ತದೆ, ಅದಕ್ಕೆ ಬ್ರಿಜೋರ್ ರೊಟ್ಟಿ ಇರ್ತದೆ, ಸಜ್ಜೆ ರೊಟ್ಟಿ ಇರ್ತದೆ, ಹೀಗೆ ಹಿಂಡಿ ಇರ್ತದೆ, ಶೇಂಗಾ ಹಿಂಡಿ ಇರಲಿ, ಚಟ್ನಿ ಇರಲಿ, ಉಪ್ಪಿನಕಾಯಿ ಇರಲಿ, ಮತ್ತು ಮೇಲಾಗಿ ಅಂಬಲಿ ಕೂಡ ಇರ್ತದೆ. ಇದೆಲ್ಲ ಸವಿದು ಆ ಅಧಿಕಾರಿಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಅಂತ ಇಲ್ಲಿ ವಿಶೇಷ ಬಂದಿದ್ದಾರೆ. ಮತ್ತು ಹೇಗೆ ಅನಿಸ್ತದೆ ಬೆಳೆ ಬೆಳಿಬೇಕಂತ ಹೇಗೆ ನಿಮ್ಗೆ ಗೊತ್ತಾಯ್ತು, ಪ್ರೇರಣೆ? ನಾವು ಬಾಗಲಕೋಟ್ಲಿಂದ ಒಂದು ಫಾರ್ಮರ್ ಮಾಡಿದ್ರು. ಅವ್ರು ಬಾಗಲಕೋಟ್ ಕ್ಲೈಮೇಟಿಗೆ ಅಲ್ಲಿ ಹೋಗಿ ನಾವು ಸ್ಟಡಿ ಮಾಡ್ಕೊಂಡು ಬಂದೆವು. ಬಾಗಲಕೋಟ್ ಕ್ಲೈಮೇಟಿಗೆ ನಮ್ಮ ಬೀದರ್ ಕ್ಲೈಮೇಟಿಗೆ ಬೆಸ್ಟ್ ಕ್ಲೈಮೇಟ್ ಇತ್ತು. ಯಾವಾಗ ಬಾಗಲಕೋಟ್ ಬಂದ್ರೆ ನಮ್ಮಲ್ಲಿ ಯಾಕೆ ಬರುತ್ತೆ ಇಲ್ಲ ಅಂತ ನಾವು ಡಿಸೈಡ್ ಮಾಡಿ ಲಾಸ್ಟ್ ಇಯರ್ ಒಂದು ಅರ್ಧ ಎಕರೆ ಮಾಡಿದ್ವಿ. ಅರ್ಧ ಎಕರೆದಲ್ಲಿ ಎಷ್ಟು ತಾವು ಕೃಷಿ ಮಾಡಿದ್ರಿ, ಎಷ್ಟು ಬೀಜ ಎಲ್ಲಿಂದ ತಂದ್ರಿ, ಹೇಗೆ ಮಾಡಿದ್ರಿ? ಮಾಮೂಲಿ ಸೊಳ್ಳೆ ನಾವು ಸೀಡ್ಸ್ ಅದು ಹೇಗೆ ತಂದ್ರಿ ಬೀಜ, ಹೇಗೆ 1500 ಒಂದು ಆಗಿದೆ. ಲಾಸ್ಟ್ ಇಯರ್ಗೆ ಅರ್ಧ ಎಕರೆಗೆ 3 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿತ್ತು. 3 ಲಕ್ಷ ಮೈನಸ್ ಆಗಿತ್ತು, ಪ್ಲಸ್ 3 ಲಕ್ಷ ಪ್ರಾಫಿಟ್ ಆಗಿತ್ತು. ಒಟ್ಟು 6 ಲಕ್ಷ ಆಗಿತ್ತು. ಮತ್ತೆ ಆಮೇಲೆ ಅರ್ಧ ಎಕರೆ ಹೋಗಿ ಮತ್ತೆ ಈಗ ಎಷ್ಟು? 2 ಎಕರೆ ಮಾಡಿದ್ರಿ. ಕೃಷಿ ಎಷ್ಟು? 3,90,000 ಓನ್ಲಿ ಸೀಡ್ಸ್. ಈ ವರ್ಷ 2 ಎಕರೆ ಕೂಡ ಪ್ರತಿ ಎಕರೆಗೆ 5 ಲಕ್ಷ ಖರ್ಚು ಮಾಡಿದ್ರೆ ಒಟ್ಟು 10 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ. 10 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ. ಎಲ್ಲೆಲ್ಲಿ ಮಾಡ್ತಾ ಇದ್ರಿ? ಮಾರ್ಕೆಟ್ ಹೇಗೆ ಮಾಡಿದ್ರಿ? ಮಾರ್ಕೆಟ್ ತೊಂದರೆ ಇದೆ. 2 ಎಕರೆ ಕಡೆಯಿಂದ ಹೈದರಾಬಾದ್, ಗುಲ್ಬರ್ಗ ರೆಡಿ ಮಾಡಿದ್ದೇವೆ ಮಾರ್ಕೆಟ್. ಬಟ್ ಈ ವರ್ಷ ಇದಕ್ಕೆ ನಮ್ಗೆ ಸಾಕಷ್ಟು ಡಿಮಾಂಡ್ ಇದೆ. ಫ್ರೆಶ್ ಆರ್ಗ್ಯಾನಿಕ್ ಕಡೆಯಿಂದ ಎಲ್ಲ ಏಜೆಂಟ್ಗಳು ಬಂದು ಇಲ್ಲೇ ಬಂದು ನಮಗೆ ಕಾಂಟ್ಯಾಕ್ಟ್. ಸ್ಟ್ರಾಬೆರಿ ಮೊದಲು ಯಾವ ಕಡೆಯಿಂದ ಬರ್ತಿತ್ತು, ಯಾವ ಜಿಲ್ಲೆ, ಯಾವ ರಾಜ್ಯದಿಂದ ಬರ್ತಿತ್ತು, ಎಲ್ಲಿ ಬರ್ತಿತ್ತು? ಇದಕ್ಕೆಲ್ಲ ಮಹಾಬಲೇಶ್ವರದಿಂದ ಬರ್ತಿತ್ತು. ನಾವು ಕೂಡ ಬೀಜ ಇರ್ತದೆ. ರೈತರಿಗೂ ಸಂಘಟಿಸಿದ್ದಾರೆ. ಬೇರೆ ಬೇರೆ ಬೆಳೆಗಳು ಹೋಗಿದೆ. ಉದ್ದು ಹೆಸರು ಬೆಳೆ ನಾಶಾಗಿದೆ, ಸೋಯಾ ಬೆಳೆ ನಾಶಾಗಿದೆ, ಹತ್ತಿ ಬೆಳೆ ನಾಶಾಗಿದೆ. ಕಬ್ಬು ತುನಿ ಅಂತ ನೋಡ್ತಾ ಇದೀವಿ. 3,200 ರೂಪಾಯಿಗೆ ಪ್ರತಿ ಟನ್ ಕೊಡಬೇಕು ಅಂತಕ್ಕಂಥ ರೈತರು ಬೆಳೆದ್ರು. ರೈತರು ಕಂಗಾಲಾಗಿದ್ದಾರೆ, ಮಗಳ ಮದುವೆ ಮಾಡಕ್ಕೆ ಆಗ್ತಾ ಅಂತ ಒಂದು ಕಂಗಾಲಾಗಿರ್ತಕ್ಕಂಥ ರೈತರಿಗೆ, ಬೆಳೆ ಹಾನಿಗಿರ್ತಕ್ಕಂಥ ರೈತರಿಗೆ ತಮ್ಮ ಸಂದೇಶವನ್ನು ಯಾವ ರೀತಿ ಸುಧಾರಣೆ ಆಗಬೇಕು ರೈತರು ಅಂತ? ರೈತರು ಗಾಬರಿ ಪಡಬಾರ್ದು. ಇದು ನೇಚರ್ ಪ್ರಕೃತಿ ನಿಯಮಕ್ಕೆ ಹೊಂದ್ಕೊಂಡು ಸಾವಿರಾರು ವರ್ಷದಿಂದ ನಮಗೆ ರೈತರ ಬಂದೆ ಅದಕ್ಕೆ ಒಂದು ವರ್ಷ ಹೆಚ್ಚಾಗುತ್ತೆ, ಒಂದು ವರ್ಷ ಕಮ್ಮಿ ಆಗ್ತದೆ. ನ್ಯಾಚುರಲ್ ಕ್ಲೈಮೇಟಿಗೆ ಹೋಗಿರಬೇಕು. ಅದು ನಾ ಹೇಳ್ತಾ ಅರ್ಥ, ಈ ಕಬ್ಬು ಬೆಳೆ, ಹೆಸರು, ಉದ್ದು, ಜೋಳ, ತೊಗರಿ, ಏನ್ ಬೇರೆ ಬೇರೆ ಕಡ್ಲಿ ಬೆಳಿತಾರ, ಅದು ಬದಲಾಗಿ ಸ್ಟ್ರಾಬೆರಿ ಬೆಳಿಬೇಕೇನೋ ಅಂತ ನಿಮಗೆ ನಾವು ಪ್ರೇರಣೆ ಕೊಡ್ಬೇಕಂತ ಕೇಳ್ತೇವೆ. ಪರಿಶ್ರಮ ಬೆಳಿಬೇಕು. ಬರೀ ಕಬ್ಬು ಹಾಕಿ ನಾವು ಏನ್ ಮಾಡ್ಲಿಕ್ಕಂತ ಸರ್, ನೀರು ಬಿಟ್ಟು ಸಾಕು, ಕಬ್ಬು ಬೆಳಿತದೆ ಬಿಡ್ತಕ್ಕಂಥ ಹೆಚ್ಚಿನ ರೀತಿ ಕಠಿಣ ಪರಿಶ್ರಮ ಪಡ್ಬೇಕಾಗ್ತದೆ, ಮೆಹನತಿ ಎಷ್ಟು ಮಾಡ್ಬೇಕಾಗ್ತದೆ. ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದಾರೆ? ಮೊತ್ತಲ್ಲಿ 2 ಎಕರೆಗೆ 10 ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಕೊಡ್ತಿರ್ತಾವೆ ಇಲ್ಲಿ ದಿನ? 24x7. ಈಗ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು? ಸರ್ ತಾವು ಹೊಲ ನೋಡಿದ್ರಿ, ಈಗ ಸ್ಟ್ರಾಬೆರಿ ಬೆಳೆ ಬೆಳೀತಾ ಇದ್ದಾರೆ ಅವರು, ಸರ್ ನನಗೆ ತುಂಬಾ ಖುಷಿ ಆಗಿರೋದು, ಇದು ಕರ್ನಾಟಕ ರಾಜ್ಯದ ಮುಕುಟ ಬೀದರ್ ಜಿಲ್ಲೆ. ಅದರಲ್ಲಿ ಪ್ರಥಮವಾಗಿ ಇವರು ಏನು ಸ್ಟ್ರಾಬೆರಿ ಬೆಳೆದಿರಲ್ಲ, ಅವರು ಈ ಕಿರೀಟ ತಂದರು. ಬೀದರ್ ಹೆಸರು ದೇಶಾದ್ಯಂತ ಮತ್ತು ಜಗತ್ತಿನಾದ್ಯಂತ ಹರಡುತ್ತದೆ ಅಂತ ನನ್ನ ಭಾವನೆ ಇದೆ. ನಾನು ಇಲ್ಲಿ ಮಾರ್ಕೆಟ್ ಶಿಫ್ಟ್ ಮಾಡಬೇಕಾದ್ರೆ ಅನುರಾಗ್ ತಿವಾರಿ ಸರ್ ಡೆಪ್ಟಿ ಕಮಿಷನರ್ ಇದ್ರು. ಅದು ತರಕಾರಿ ಮಾರ್ಕೆಟ್ ನಾವು ಹಳೆ ಮಾರುಕಟ್ಟೆದಿಂದ ಅಲ್ಲಿ ಶಿಫ್ಟ್ ಮಾಡಿದ್ದೀವಿ. ಇವತ್ತು ಅವರು ಅದೇ ಮಾರ್ಕೆಟ್ನಾಗ ಹಣ್ಣು ಮಾರ್ತೀನಿ ಅಂತಂದ್ರೆ ನನಗೆ ತುಂಬ ಖುಷಿಯಾಗಿದೆ. ಇಂಥ ರೈತರು ಮುಂದೆ ಇದ್ರದ್ದು ಸದುಪಯೋಗ ಪಡ್ಕೋಬೇಕು. ಯಾಕಂದ್ರೆ ವಿವಿಧ ರೈತರು ಎಲ್ಲಾ ಬೆಳೆಗಳನ್ನು ಬೆಳೆಯಕ್ಕೆ ಸಾಧ್ಯ ಆದ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ, ಅವ್ರ ಜೀವನ ಮಟ್ಟ ಸುಧಾರಿಸ್ತದೆ. ಸರ್ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥ ಗಾದೆಗೆ ವೈಜನಾಥರಾವ್ ನಡೆದವರು ಉತ್ತಮವಾದ ಉದಾಹರಣೆ. ಹಾಳಾಗಿ ದುಡಿ ಅರಸನಾಗಿ ಉಣ್ಣುವಂತೆ ಗಾದೆ ಇದೆ ಕನ್ನಡದಲ್ಲಿ. ಅವರು ತುಂಬಾ ಶ್ರಮ ಪಡ್ತಾರೆ, ಒಳ್ಳೆ ಬೆಳೆಗಳನ್ನು ಅವರು ಸಿಗ್ತಾರೆ. ಅವರು ಮಾನ್ಸೂನ್ಗಳನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಯಾವ ಮಾನ್ಸೂನ್
ಏನಂದ್ರೆ ಅವ್ರ ಮನೆಯವರಿಗೆ ಉತ್ತಮ ಕೃಷಿ ಮಹಿಳೆ ಅಂತ ಬಾಗಲಕೋಟೆ ಅವಾರ್ಡ್ ಬಂದಿದೆ. ನಾಳೆ 21ಕ್ಕೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಬಾಗಲಕೋಟೆಯಲ್ಲಿ. ಇವತ್ತು ಬೆಳಗ್ಗೆ ನಾವು ಪ್ರಚಾವಣೆಯಲ್ಲಿ ಹೋಗ್ತೀವಿ. ಸಂತೋಷ ಆಯಿತು. ಹೀಗೆ ಪ್ರಗತಿಪರ ರೈತರಾಗಿ ಮುಂದುವರಿಲಿ ಅಂತ ಹೇಳಿ ನಾ ಹಾರೈಸ್ತೀನಿ ಸರ್. ತಮ್ಮ ಹೆಸರು ಸರ್ ಹೇಳಿ ಸರ್. ಡಾಕ್ಟರ್ ಸಿ ಆನಂದ್ ಖ್ಯಾತ ಮಕ್ಕಳ ತಜ್ಞ ಇದ್ದಾರೆ. ಅವರು ಕೂಡ ಬೂದರ್ ಹತ್ರ ಅವ್ರದ್ದು ಒಂದು 25 ಜಮೀನಿನಲ್ಲಿ ಮಾವು ಗೀವು ಏನೇನು ಬೆಳೆದ್ರು ಅವರು ಪಪ್ಪಾಯ ಪ್ರಯತ್ನ ಪಟ್ಟಿದ್ದಾರೆ. ಅದು ಸಮಯ ಕೊಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ನೋಡ್ಲಿಕ್ಕೆ ಬಂದ ಕೂಡ ಏನು ಅನಿಸ್ತದೆ ಸರ್? ಕೃಷಿ ಉಂಟೆ ಮನುಷ್ಯರು ಋಷಿದ ಅವತಾರ ಮಹಾಪುರುಷರು. ಕೃಷಿ ಅಂದ್ರೆ ಹಾರ್ಡ್ ವರ್ಕ್ ಯಾರು ಮಾಡ್ತಾರೋ ಅವ್ರಿಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಜುನಾಥ್ ನೀಡೋದವ್ರು ಇವತ್ತೇ ಇಲ್ಲ, ಕಂಟಿನ್ಯೂ ಸಿನ್ಸ್ 20 years ಅವರು ಜಗತ್ತಿನಲ್ಲಿ ಜಾಬ್ ಇದ್ರೂ ಇದು ಭಾಳ ಹಗಲ ರಾತ್ರಿ ಎಲ್ಲ ಮತ್ತು ಒಂದು ಜಾಬ್ ಹೋಲ್ಡರ್ ಇದ್ದು ಒಂದು ಅಧಿಕಾರಿ ಇದ್ದು ಅಗ್ರಿಕಲ್ಚರ್ದಾಗ ಮಾಡಿದ್ದು ಅಷ್ಟು ಶ್ರೇಷ್ಠನೇ ಮತ್ತು ಇದರಿಂದ ಆಗೋದು. ಬಕ್ಕಪ್ಪರ ತಮಗೆ ಅನ್ನಿಸ್ತು? ರೈತರಲ್ಲಿ ಆಧುನಿಕ ಈಗಿನ ಒಳಗ ಪ್ರತಿಭಾವಂತ ರೈತ ಅಂತ ನಮ್ಮದು ವೈದ್ಯನಾಥ್ ಇರೋದವರು ಯಾವಾಗಲೂ ಸತತ ನಾವು ಇನ್ನೂ ಬೆಳಿಗ್ಗೆ ಎದ್ದಿರ್ತಿದ್ದಿಲ್ಲ, ಅವ್ರ ಗಾಡಿ ಇಲ್ಲಿರ್ತಿದ್ರು. ಅವ್ರ ಪೋಸ್ಟದಲ್ಲಿ ಇದ್ರು ಬೆಳಿಗ್ಗೆ 6ಕ್ಕೆ ಇಲ್ಲಿ ಹೊಲದಾಗಿರ್ತಿದ್ರು ಅವರು. ಅಂಥ ಒಂದು ಅವ್ರ ಪರಿಶ್ರಮದಿಂದ ನಮ್ಮ ಬೀದರ್ ಡಿಸ್ಟಿಕ್ ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಂಥ ರೈತರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಈ ಸ್ಟ್ರಾಬೆರಿ ಇದು ಏನು ಬೆಳೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹಿಸ್ಟ್ರಿ. ಬೀದರ್ದಲ್ಲಿ ಇಂಥ ಬೆಳೆ ಬೆಳೆದು ಮಹಾಬಳೇಶ್ವರಕ್ಕೆ ಹೋಗಿ ಒಂದು ಪ್ರತಿಭೆ ಹೊಂದಿದ್ದ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಬೀದರ್ದಲ್ಲಿ ವೈದ್ಯನಾಥ್ ನೀಡೋದ ಮುಂದುವರೆದವರದ ಅಂತ ಹೇಳಿ ನಮಗೆಲ್ಲ ಈ ರೈತ ಬೆಳೆಯತಕ್ಕಂಥ ಬೆಳೆಗೆ ಸಂತೋಷ ಇತ್ತು. ಈ ತಾವು ಈಗ ಸ್ಟ್ರಾಬೆರಿ ಜೊತೆ ಬೇರೆ ಏನೇನು ಬೆಳೆದಿದೆ ಸರ್? ಜೊತೆಲಿ ಈ ವರ್ಷ ಪಪ್ಪಾಯಿ 1 ಎಕರ್ ಡ್ರಮ್ ಸ್ಟೇಕ್ 4 ಎಕರ್ ಟೊಮೊಟೊ ಇದೆ, ಟೊಮೊಟೊ ಹೋಗ್ತಾ ಇದೆ, ಒಳ್ಳೆ ರೇಟ್ ಇದೆ ಈಗ. ಆಮೇಲೆ ಜಿಂಜರ್ ಇದೆ, ವಾಟರ್ ಮಿಲನ್ 1 ಎಕರ್ ಇದೆ, ಮತ್ತು ಹೊಸದು ಪಪ್ಪಾಯಿ 1 ಎಕರ್ ಇದೆ. ಮತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾರ್ಟಿಕಲ್ಚರ್. ಒಟ್ಟು ಎಷ್ಟು ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದಾರೆ ನಾವು ನಮ್ದು 6 ಎಕರ್ ನಮ್ಗಿರೋದು, ಇಲ್ಲ 6 ಎಕರ್ ಲೀಸ್ ಮೇಲೆ 12 ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಸರ್. ಏನು ಸರ್ ಇವ್ರ ಬಗ್ಗೆ ಸರ್ ಯೋಜನೆ ಇರೋದವ್ರ ಕಾರ್ಯ? ತುಂಬ ಸಂತೋಷ ಅನ್ನಿಸ್ತಾ ಇದೆ ಸರ್. ನಮ್ಮ ಕೃಷಿಕರು ರೈತರು ಅದನ್ನೇ ಹಳೆ ಪದ್ಧತಿಯ ಫಾರ್ಮರ್ಸ್ ಪದ್ಧತಿಯನ್ನು ಬಿಟ್ಕೊಂಡು ಈ ಥರದ ಒಂದು ಹೊಸ ಪದ್ಧತಿಗಳು ಅಳವಡಿಸ್ಕೊಂಡ್ರೆ ಜೀವನ ಭಾಳ ಉದ್ಧಾರ ಆಗುತ್ತೆ. ಯಾಕಂದ್ರೆ ನಮ್ದು ಈ ಥರದ ಈಗ ಪ್ರಗತಿಪರ ರೈತರು ಅಂತ ಅನ್ಸ್ಕೊಂಡು ನಮ್ಮ ನಡೆದ ಸರ್ ಅವರು ಹೇಳ್ತಿದ್ರು. ಬಟ್ ಇವತ್ತು ನೋಡಿದ್ದು ಭಯಂಕರ ಖುಷಿ ಆಯಿತು. ಸುಮ್ಮನೆ ಅದೇ ಹಳೆ ಪದ್ಧತಿ, ಅದೇ ಜೋಳ ಗೋಧಿ ಅಕ್ಕಿ ಕಬ್ಬು ಲಾಸ್ ಐತ್ರಿ ಗೌರ್ಮೆಂಟಿಗೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಒದ್ದಾಡಿಕೆ ಬದಲಿ ಈ ಥರದ ಒಂದು ಹೊಸ ಪ್ರಯೋಗ ತೋಟಗಾರಿಕೆ ಬೆಳೆ ಬೆಳಿಬೇಕು ಅಂತ ಈ ಥರದ ಒಂದು ಕಮರ್ಷಿಯಲ್ ಬೆಳೆಗಳು ಬೆಳೆದ್ರೆ ಇಮಿಡಿಯೇಟಾಗಿ ಅವ್ರ ಜೀವನ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ದೇಶ ಉದ್ಧಾರ ಆಗುತ್ತೆ. ದಯವಿಟ್ಟು ನಮ್ಮ ನಡೆದ ಸರ್ಗೆ ಅನುಕರಿಸಬೇಕಂತ ನಾನು ಈ ಮೂಲಕ ನಾನು ಹೇಳ್ಬೋದು. ತಮ್ಮ ಹೆಸರು? ನಾನು ವೆಂಕಟ ಶಿಂದೆ ಅಂತೇಳಿ ಅಸಿಸ್ಟೆಂಟ್ ಇಂಜಿನಿಯರ್ ಪಿರೋಡಿ ಹುಮ್ನಾಬಾದ್. ಹಾಂ ಸರ್, ತಮ್ಮ ಅನಿಸಿಕೆ ತಮ್ಮ ಹೆಸರು ಹೇಳಿ ಸರ್. ನಾನು ಸುಭಾಷ್ ಅಂತ AWL ಸರ್, PMGSY ಬೀದರ್. ಹಾಂ, ಇವರು ನೀಡೋರು ಸರ್ ನಮ್ಮ ಅತಿ ಆತ್ಮೀಯ ಮಿತ್ರರಿದ್ರು. ಜಡ್ಪಿದವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಭಾಳ ಸಲ ಹೊಲಕ್ಕೆ ಬರ್ರಿ ಅಂತ ಆಹ್ವಾನ ಮಾಡಿದ್ರು. ಆಗಿದ್ದಿಲ್ಲ ಆಗಿದ್ದಿಲ್ಲ. ಎಳಮಸಿ ಕರೆಸಿದ ಬಜ್ಜಿ ರೊಟ್ಟಿ ಊಟ ಮಾಡ್ಲಿಕ್ಕೆ ಕರೆದೆ. ಇದು ನೋಡೋದು ಆಯ್ತು. ಭಾಳ ನಮಗೆ ಸಂತೋಷ ಆಗಿದೆ ಸರ್. ಹಾಂ. ಇವರಿಗೆ ಮರೀಲಿ ಭಾಳ ಸಂತೋಷ ಆಗಿದೆ ಸರ್. ಇಲ್ಲಿ ತುಂಬ ಮಾಹಿತಿ ನೀಡಿದ್ದಾರೆ, ಜೊತೆಗಾರ ಕೂಡ ಮಾಹಿತಿ ನೀಡಿದ್ರೆ ಎಲ್ಲರೂ ನೋಡಿ ಕೋಡಿ ಗೊತ್ತು ಬಜ್ಜಿ ರೊಟ್ಟಿ ಎಳ್ಳಮಸಿ. ವಿಶೇಷವಾಗಿ ರೈತರ ಹಬ್ಬ ಎಳ್ಳಮಸಿ ಇವತ್ತು ಸರ್ಗ ಚೆಲ್ಲೋದು ರೈತರ ಹಬ್ಬ ಇದೆ. ಭೂಮಿ ಇಲ್ಲಿ ಬಂದು ಅವರೆಲ್ಲ ಬಜ್ಜಿ ರೊಟ್ಟಿ ಊಟ ಮಾಡಿ ವಿಶೇಷವಾಗಿ ಎಲ್ಲರೂ ನೋಡ್ಕೊಂಡಿದ್ದಾರೆ. ಸ್ಟ್ರಾಬೆರಿ ಬೆಳೀತಕ್ಕಂಥದ್ದು ಮತ್ತು ನುಗ್ಗೆಕಾಯಿ ಬೆಳೀತಕ್ಕಂಥದ್ದು ಎಲ್ಲ ಹೀಗೆ ಬೆಳೀತಕ್ಕ ಪಪ್ಪಾಯಿ ಬೆಳೀತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ಬೆಳೆ ಬೆಳೀತಾ ಇದ್ದಾರೆ. 12 ಎಕರೆ ಜಮೀನಲ್ಲಿ ಅವ್ರು ಶುಭ ಆಗಲಿ ಅಂತಕ್ಕಂಥ ಮಾತನ್ನ ಕೂಡ ಎಲ್ಲ ಧನ್ಯವಾದ. ನಾನು ನಾಲ್ಕು ಚಡಮಪ್ಪ ಕ್ರಾಂತಿ ಬೋರ್ಡ್ ತಿಂಕರ್ ಧನ್ಯವಾದ. ಹೀಗಾಗಿ ಇದಕ್ಕೆ ಒಳ್ಳೆ ಡಿಮಾಂಡ್.
ಬಾಟಲ್ದಾಗ ಇದೆಲ್ಲ ಆಕರ್ಷಕ ಲಿಂಗ ಆಕರ್ಷಕ ಪೂರ ಇದು ಬಂದು ನೋಡ್ರಿ ರೆಡ್ ರೆಡ್ ಹುಳು ಬರ್ತಾವ ಸರ್ ಫುಲ್ ಬರೀ ಕುಳು ಇರ್ತದೆ ಇಲ್ಲ ಲಿಂಗ ಆಕರ್ಷಕ ಅದ್ರ ಒಳಗೆ ಸ್ಮೆಲ್ ಇರ್ತದೆ ಅದಕ್ಕೆ ಬಂದು ಅಟ್ಟಾಕಾಗ ಅದ್ರಾಗ ಬಂದು ಬಿಡ್ತದೆ ಅಲ್ಲಿ ಸಾಯ್ತು ಬಿಡ್ತದೆ ಬರೀ ಚಿಕ್ಕಳು ಬರ್ತಾ ಪೇಪರ್ ಬೇಕು ಅದೇ ರಾತ್ರಿ ಹೊತ್ತು ಹುಳು ಬರ್ತಾ ಇಲ್ಲ ಅದ್ರ ನೋಡೋದು ಚಲೋ ಮನೆ